ಮೂಡ ಹಗರಣ ಸಂಬಂಧವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಡ್ಡಿ ತುಂಡಾದಂತೆ ಮಾತನಾಡಿದ್ದಾರೆ. 50-50 ಅನುಪಾತದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಮೇಲ್ನೋಟ ಕನಿಸ್ತಾ ಇದೆ, ಆದರೆ ತಮ್ಮ ಕುಟುಂಬದ ಮೇಲೆ ಬಂದಿರುವಂತಹ ಆರೋಪ ಮಾತ್ರ ಸುಳ್ಳು ಅಂತ ಹೇಳಿದ್ದಾರೆ. ಜೊತೆಗೆ ಇಡಿಯಿಂದ ಮೂಡ ಕ್ಲೀನ್ ಸಾಧ್ಯವಿಲ್ಲ, ಅದಕ್ಕಾಗಿಯೇ ಸರ್ಕಾರ ಆಯೋಗವನ್ನ ರಚನೆ ಮಾಡಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹಣ ಮಾಡಬೇಕು ಅಂತಿದ್ರೆ ಸೈಟ್ ಮಾಡಬೇಕಿತ್ತ ಅಂತ ಪ್ರಶ್ನಿಸಿದ್ದಾರೆ ಕೃಷ್ಣ ಬೈರೇಗೌಡ. ಸಿದ್ದರಾಮಯ್ಯನವರು ಹಣ ಮಾಡಬೇಕು, ಆಸ್ತಿ ಮಾಡಬೇಕು ಅಂದಿದ್ರೆ ನಿಜವಾಗಿ ಸೈಟಲ್ಲೇ ಮಾಡಬೇಕಾ? ಅವರು ನಿಜವಾಗಿ ಇದರಲ್ಲಿ ದುಡ್ಡು ಮಾಡಬೇಕಾ? ಚಿಟಿಕೆ ಹೊಡೆದ್ರೆ ಅವರಿಗೆ ಬೇಕಾದಷ್ಟು ಬಂದು ಬಿದ್ದೋಗುವಂಥ ಮನುಷ್ಯ. ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ. ಇವತ್ತು ಏನು ಆರೋಪಗಳು ಮಾಡಿದ್ದಾರೆ, ನನ್ನ ತಾಯಿಯವ್ರ ಮೇಲಿರಲಿ, ತಂದೆಯವ್ರ ಮೇಲಿರಲಿ, ಸೋದರ ಅವ್ರ ಮೇಲಿರಲಿ, ಏನು ಆರೋಪ ಮಾಡಿದ್ದಾರೆ ಅದ್ರಲ್ಲಿ ಯಾವುದೇ ನಿಜ ಇಲ್ಲ, ಸತ್ಯ ಇಲ್ಲ. ಸೊ ಹಾಗಾಗಿ ಅದು ತನಿಖೆ ಅಲ್ಲ, ಸತ್ಯ ಇಲ್ಲ ಅಂತ ಮಗ ಆಗ ಅವ್ರು ಹೇಳೋದು ಸರಿ, ನಾಳೆ ಕಾನೂನೇನೋ ಹೇಳುತ್ತೆ ಎಲ್ಲ ಕರೆಕ್ಟ್. ಕೃಷ್ಣ ಬೈರೇಗೌಡರು ಹೇಳಿದ್ದು ಸರಿಪ್ಪ. ಸಿದ್ದರಾಮಯ್ಯ ದುಡ್ಡೊಡಿಬೇಕು ಅಂತಲೇ ತೀರ್ಮಾನ ಮಾಡಿದರೆ ಸೈಟೇ ಬೇಕಿರಲಿಲ್ಲ. ನಾನು ಈಗಲೂ ಅದನ್ನು ಹೇಳ್ತೀನಿ ಬೇಕಾದ್ರೆ. ಈವನ್ ನೌ ಐ ವಿಲ್ ಸೇ ಇಟ್. ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ ಅದನ್ನು ಬೇಕಾದ್ರೆ. ನಾನು ವೈಯಕ್ತಿಕವಾಗಿ ಪಾರ್ಟಿಗೆ ಫಂಡ್ ರೈಸ್ ಮಾಡೋ ವಿಚಾರದಲ್ಲಿ ನಾನು ಆ ಮಾತು ಹೇಳಲ್ಲ. ಎಲೆಕ್ಷನ್ಗಳು ಪಾರ್ಟಿಗಳಿಗೆ ಫಂಡ್ ಮಾಡೋ ವಿಚಾರದಲ್ಲಿ ಅವರು ದುಡ್ಡು ರೈಸ್ ಮಾಡಿರ್ತಾರೆ, ಅವರು ಪಾರ್ಟಿ ಕೊಟ್ಟಿರ್ತಾರೆ, ಅವರು ಎಲೆಕ್ಷನ್ ಖರ್ಚು ಮಾಡಿದ್ದಾರೆ. ನಾನು ವೈಯಕ್ತಿಕ ಆಸ್ತಿಗಳಿಗೆ ಹೇಳ್ತಿರೋದು ಇದನ್ನು. ಆದರೆ ನಾವು ನಿನ್ನೆ ಕೇಳಿದ ಕ್ವಶನ್ ಅದಲ್ಲ. ನಾನು ಕೇಳಿದ್ದಿದ್ದು ಅದಕ್ಕೆ ಅವ್ರು ಎಗರ್ಕೊಂಡ್ರಂತೆ ಯಾರೋ ಒಬ್ರು ಕೇಳಿದಾಗೆಲ್ಲೋ, ಈ ಅಬ್ರಹಾಂ ಕೇಸನ್ನು ವಾಪಸ್ ಪುನರ್ಪರಿಶೀಲನೆ ಗವರ್ನರ್ಗೆ ಕಳಿಸಿದ್ರಲ್ರಿ, ಆ ದೂರುದಾರರ ಬಗ್ಗೆ ನೀವು ಆಡಿದ ಮಾತುಗಳು ಮತ್ತು ಅದೇ ದೂರುದಾರನ ಹಳೆಯ ಪ್ರಕರಣವನ್ನು ಈಗ ಪರಮ ಸತ್ಯವೆಂದು ವಾಪಸ್ ಮರುಪರಿಶೀಲನೆ ಕಳಿಸಿದ್ರಲ್ಲ, ಇದು ಯಾವ ಊರು ನಿಲುವಪ್ಪ ನಿಮ್ಮದು ಅಂತ ನಾನು ಕೇಳಿದ್ದಷ್ಟೇ. ಅವ್ರ ದುಡ್ಡಿನ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ದು ಸರಿ. ಈ ವಿಚಾರದಲ್ಲಿ ಎಚ್ ಕೆ ಪಾಟೀಲ್ರು ಇದಕ್ಕೆ ಸಮರ್ಥನೆ ಕೊಡಬೇಕು, ಕೃಷ್ಣ ಬೈರೇಗೌಡರು ಕೊಡಂಗಿಲ್ಲ, ಅವರೇ ಕೊಡಬೇಕು.